ನಮಸ್ಕಾರ ಎಲ್ಲರಿಗೂ. ಒಂದು 6 ತಿಂಗಳಾಯ್ತಲ್ಲ ವಿಡಿಯೋ ಮಾಡಿದೆ. 6-7 ತಿಂಗಳ ನಂತರ ನಾವಿವತ್ತೊಂದು ವಿಡಿಯೋ ಮಾಡ್ತಿದ್ದೇವೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವತ್ತಿನ ವಿಡಿಯೋ ಇವರು ನಮ್ಮ ತಂಗಿ, ಮೈ ಸಿಸ್ಟರ್ ಖುಷಿ ಕರ್ಕೇರ. ಸೊ ಇವತ್ತಿನ ವಿಷಯ ಬುರ್ಜಿ, ಎಗ್ ಬುರ್ಜಿ. ಬ್ಯಾಚುಲರ್ಸ್ಗಳ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಒಂದು ವಿಷಯ. ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡುವವರು ಮತ್ತು ಬೊಂಬೈಯಲ್ಲೆಲ್ಲ ಕೆಲಸ ಎಲ್ಲ ಮಾಡುವವರು ಹುಡುಗರು, ಬ್ಯಾಚುಲರ್ಸ್ಗಳೆಲ್ಲ ಬುರ್ಜಿ ಅಂದರೆ ಅವರಿಗೆ ತುಂಬ ಸುಲಭ ಮತ್ತು ಬೇಗ ಒಂದು ಆಗುವಂಥ ಪದಾರ್ಥ. ಸೊ ಇವತ್ತು ನಮ್ಮ ಗೆಸ್ಟ್ ಇದ್ದಾರೆ, ಬನ್ನಿ. ಶ್ರುತೇಶ್ ಪೂಜಾರಿ ಕೆರ್ವಾಶೆ. ಸೊ ಇವರು ಇವತ್ತು ಬುರ್ಜಿ ಮಾಡ್ತಿದ್ದಾರೆ, ಬನ್ನಿ ಬುರ್ಜಿ ಮಾಡುವ. ನೋಡಿ, ಬಾಣಲೆಗೆ ಎಣ್ಣೆ ಹಾಕಿ ಬಿಸಿ ಮಾಡಿ, ಮತ್ತು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫುಲ್ಲು ಮಿಕ್ಸ್ ಮಾಡಿ, ನಂತರ ಇದಕ್ಕೆ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಿ, ಅದು ಸ್ವಲ್ಪ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ನೀರುಳ್ಳಿಯನ್ನು ಹಾಕುವ. ನೀರುಳ್ಳಿ ಹಾಕಿ ಸಣ್ಣಗೆ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಸ್ವಲ್ಪ ನಾವು ಶುಂಠಿಯನ್ನು ಈಗ ಕಟ್ ಮಾಡಬೇಕು. ಶುಂಠಿಯನ್ನು ಕಟ್ ಮಾಡಿ, ಶುಂಠಿ ಮತ್ತು ಹಸಿರು ಮೆಣಸನ್ನು ಮಿಕ್ಸ್ ಮಾಡಿ ಇದಕ್ಕೆ ಈಗ ಹಾಕುವ. ನೋಡಿ, ಇದು ಸಾಧಾರಣದ ಬುರ್ಜಿ ಅಲ್ಲ, ಇದೊಂಚೂರು ಸ್ಪೆಷಲ್ ಬುರ್ಜಿ. ನೋಡಿ, ನಂತರ ನಾವು ಇದಕ್ಕೆ ಸ್ವಲ್ಪ ಟೊಮೆಟೊನ ಹಾಕುವ. ಟೊಮೆಟೊನ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತದೆ. ಟೊಮೆಟೊ ಬೇಗ ಬೇಯುತ್ತದೆ. ಉಪ್ಪನ್ನು ಬೇಗ ಹಾಕಿದರೆ ಟೊಮೆಟೊ ಬೇಗ ಬೇಯುತ್ತದೆ. ನೋಡಿ, ಟೊಮೆಟೊನು ಕೂಡ ಹೀಗೆ ಮಿಕ್ಸ್ ಮಾಡಿ ಫುಲ್ಲು ಟೊಮೆಟೊನು ಕೂಡ ಫ್ರೈ ಮಾಡ್ತಾ ಇರಬೇಕು. ನಂತರ ಇದು ನೋಡಿ, ಒಂದು ಸ್ಪೆಷಲ್ ಮಸಾಲ, ಹೋಮ್ ಮೇಡ್ ಮಸಾಲ. ಸೊ ಅದನ್ನು 1 ಸ್ಪೂನ್ ಹಾಕ್ತಿದ್ದೇವೆ, ಖಾಲಿ 1 ಸ್ಪೂನ್ ಹಾಕಿದರೆ ಸಾಕು. ಸೊ ನಂತರ ನೀವು ಇದೊಂದು ಡಬ್ಬ ನೋಡ್ಬೋದು. ಇದು ನಿಮಗೆ OLX ಅಲ್ಲ ಮರಿ, ಯಾವುದರಲ್ಲಿ ಅಮೆಝಾನಲ್ಲಿ ಸಿಗ್ತದೆ. ಸೊ ಇದರಲ್ಲಿ ನಾವು ಎಲ್ಲ ಹುಡಿಯೆಲ್ಲ ಹಾಕಿರ್ತೇವೆ. ಸೊ ಇದರಲ್ಲಿ ನಾವೀಗ ಹಾಕ್ತಿರೋದು ಟರ್ಮೆರಿಕ್ ಪೌಡರ್, ಅಂದರೆ ಯಾವುದು, ಅರಸಿನ ಹುಡಿ ಹಾಕ್ತಿದ್ದೇವೆ. ಸೊ ಅದನ್ನು ಕೂಡ ಸ್ವಲ್ಪ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ನಾವು ಹಾಕ್ತಿದ್ದೇವೆ ಈಗ ಸ್ವಲ್ಪ ಎಗ್ ಮಸಾಲವನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವರು ಗಡಿ ಪುಂಡಿ ನಡುವಲ್ಲಿ ಹುಡುಗಿ ಹತ್ರ ಮಾತಾಡಿ ಪುಂಡಿ ಮಾಡೋದು. ಈಗ ಇದು ಪುಂಡಿ ಗೌಜಿಯಲ್ಲಿ ಮಸಾಲೆ ಕಾರಂಚದ. ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಮೊಟ್ಟೆಯನ್ನು ಒಡಿ ಹಾಕೋದು. ನೋಡಿ, 1 ಮೊಟ್ಟೆಯನ್ನು ಹಾಕ್ತಿದ್ದೇವೆ. ಸಾಧಾರಣ ನಾವು 5ರಿಂದ 6 ಮೊಟ್ಟೆಯನ್ನು ಹಾಕ್ತಿದ್ದೇವೆ ನಾವು ಇದಕ್ಕೆ, ಯಾಕೆಂದರೆ ತುಂಬ ಜನ ಇದ್ದಾರೆ, ಅದಕ್ಕೋಸ್ಕರ. ಮೊಟ್ಟೆಯನ್ನು ಹಾಕಿ ಸ್ವಲ್ಪ ಅಲ್ಲಿ ಬೇಯಲಿಕ್ಕೆ ಬಿಡಬೇಕು. ಹಾಗೆಯೇ ಅದು ಬೇಯ್ತಾ ಇರಬೇಕು ಸ್ವಲ್ಪ ಹೊತ್ತು, ಸಡನ್ನಾಗಿ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಹೊತ್ತು ಆದ ನಂತರ ನಾವೀಗ ಇದನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಲ್ಲ ಕಡೆ ಒಂದು ವಿಡಿಯೋ ಬಾರ್ದೆ. ಟೇಸ್ಟ್ ನೋಡ್ಲಿಕ್ಕೆ ಒಂದು ಗಣ್ಯ ವ್ಯಕ್ತಿ ಬಂದಿದ್ರು. ಇವರ ಹೆಸರೆಂತ? ರಂಜಿತ್ ಕೆರ್ವಾಸೆ. ನೋಡಿ, ಟೇಸ್ಟ್ ನೋಡ್ತಿದ್ದಾರೆ. ಅದು ಸ್ವಲ್ಪ ಬಿಸಿ ಉಂಟು. ಎಂತ ಸೂಪರಾ? ಸೂಪರ್, ಥ್ಯಾಂಕ್ ಯು. ಸೂಪರ್ ಆಗಿದೆ ಅಂತೆ. ಮೊದಲ ಅಭಿಪ್ರಾಯದಲ್ಲೇ ನೀವು ಗೆದ್ದಿದ್ದೀರಿ. ಕಂಗ್ರಾಚುಲೇಷನ್ ಬ್ರದರ್. ಇದು ಬಾಯ್ಲ್ಡ್ ರೈಸ್ ನಮ್ಗೆ ತುಂಬಾ ಲೇಟ್ ಆಗುತ್ತಲ್ಲ ಗ್ಯಾಸ್ ಅಲ್ಲಿ. ಇದೀಗ ಒಂದು ಹೊಸ ಆವಿಷ್ಕಾರನೇ. ಇದು ಒಂದು ಕುದಿ ಬರುತ್ತಲ್ಲ, ಇದು ಗ್ಯಾಸ್ ಅಲ್ಲಿ ಇಟ್ಟು ಒಂದು ಕುದಿ ಬಂದ್ಮೇಲೆ ಇದು ಹೀಗೆ ಪಾತ್ರೆ ಮುಚ್ಚಿ, ಇದು ಒಂದು ಪಾತ್ರೆ ಇದೆ ಅಲ್ಲ, ಇದನ್ನ ಇದಕ್ಕೆ ಹಾಕಿ ಇದನ್ನ ಹಿಂಗೆ ಕ್ಲೋಸ್ ಮಾಡಿ ಇಡ್ಬೇಕು. ಇದು ಸಾಧಾರಣ ಒಂದು 2 ಗಂಟೆ ಇಡ್ಬೇಕಲ್ಲ. 2 ಗಂಟೆ ನಂತರ ಇದು ತನ್ನಷ್ಟಕ್ಕೆ ಬೇಯ್ದು ರೆಡಿ ಆಗ್ತದೆ. ಇಲ್ಲ ಇದರಲ್ಲಿ ಗ್ಯಾಸ್ ತುಂಬಾ ಸೇವ್ ಆಗುತ್ತೆ. ನಮ್ಗೆ ತುಂಬಾ ಗ್ಯಾಸ್ ಹೋಗುತ್ತಲ್ಲ ಇದು. ನೋಡಿ, ಬೇಗ ರೆಡಿ ಆಗಿದೆ. ನೋಡಿ, ಸೂಪರ್ ಆಗಿದೆ. ನಾವು ಮಾಡಿದ ಬುರ್ಜಿ ಇವತ್ತು ಇಲ್ಲಿ ಪಾಲ್ ಮಾಡ್ತಿದ್ದಾರೆ ಎಲ್ಲರೂ. ಎಂಚುಂಟು ಬುರ್ಜಿ? ಸೂಪರ್. Your attention, please.